RCB ದುರಂತದ ಹೊಣೆಯನ್ನು ಸರ್ಕಾರದಲ್ಲಿದ್ದವರು ವಹಿಸ್ಕೊಳ್ಬೇಕು. ಸರ್ಕಾರ ಅಂದರೆ ಆಫೀಸರ್ಸ್ ಅಲ್ಲ, ಸರ್ಕಾರ ಅಂದರೆ ಮುಖ್ಯಮಂತ್ರಿ ಮತ್ತು ಸಚಿವ ಸಂಪುಟದ ಸದಸ್ಯರು ಸರ್ಕಾರ. ಗೌರ್ಮೆಂಟ್ ಅಂದರೆ ಆಫೀಸರ್ಸ್ ಅಲ್ಲ. ಹಾಗಾಗಿ ನಿನ್ನೆ ರಾತ್ರಿ ಹಿರಿಯ ಅಧಿಕಾರಿಗಳನ್ನು ಮತ್ತು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರನ್ನು ಸಸ್ಪೆಂಡ್ ಮಾಡಿ ಇವರು ಕೈ ತೊಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೊಟ್ಟಿರುವ ಕಾರಣ ಏನು? ಕೊಟ್ಟಿರುವ ಕಾರಣ ಪೊಲೀಸ್ ಕಮಿಷನರು ಲಿಖಿತದಲ್ಲಿ ನಿರಾಕರಿಸಲಿಲ್ಲ ಅಂತ. ಆಯ್ತು ರೀ, ಸಿದ್ದರಾಮಯ್ಯನವರೇ ಲಿಖಿತದಲ್ಲಿ ಅವರು ಕೊಡಲಿಲ್ಲ, ನಿರಾಕರಣೆಯನ್ನು ಮಾಡಲಿಲ್ಲ. ನೀವು ವಿಧಾನಸೌಧದ ಮುಂದೆ ಮಾಡಿದ್ರಲ್ಲ, ವಿಧಾನಸೌಧದ ಮುಂದೆ ಯಾವಾಗ ಕಾರ್ಯಕ್ರಮ ಆಗಿದೆ ಅಂದರೆ ಫಸ್ಟು 3 ಜನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 3:15 3:45 ಸತ್ತೋದ್ರು ಅಂತ ಆದಮೇಲೆ ವಿಧಾನಸೌಧದ ಮುಂದೆ ನೀವು, ನಿಮ್ಮ ಮಂತ್ರಿಗಳು, ಅವ್ರ ಜೊತೆಗೆ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ನಿಮ್ಮ ಸೊಸೆಯಂದರು, ಹಿರಿಯ ಕೆಲವು ಅಧಿಕಾರಿಗಳು ಅಲ್ಲಿ ಸನ್ಮಾನ ಮತ್ತು ಸೆಲ್ಫಿ ತಗೊಳ್ಳೋಕೆ ನಿಂತಿದ್ರಲ್ಲ, ಅದು ಪರ್ಮಿಷನ್ ಇಲ್ಲದೆ ಮಾಡಿದರೆ ಅಥವಾ ಇದು ಪರ್ಮಿಷನ್ ಕೊಡಬಾರ್ದು ಅಂತ ಗೊತ್ತಿದ್ದರೆ ನೀವು ನಿರ್ದೇಶನ ಯಾಕೆ ಕೊಡಲಿಲ್ಲ? ಇದರ ಜೊತೆಗೆ ನಿಮ್ಮ ಉಪಮುಖ್ಯಮಂತ್ರಿ ಹೋಗಿ ಅವ್ರು ರಿಸೀವ್ ಮಾಡಿದ್ರಲ್ಲ, ರಿಸೀವ್ ಮಾಡಿ ಮೆರವಣಿಗೆಯಲ್ಲಿ ಕರ್ಕೊಂಬಂದು ಹೋಟೆಲ್ಗೆ ಬಿಟ್ಟು ಅಲ್ಲಿಂದ ಇಲ್ಲಿ ಕರ್ಕೊಂಬಂದು ಆ್ಯಸ್ ಇಫ್ ಆ ವಿಜಯಕ್ಕೆ ಇವರೇ ಕಾರಣ, ಇವರೇ ಕೋಚಿಂಗ್ ಕೊಟ್ಟಿದ್ದಾರೆ. ಯಾರು? ನಮ್ಮ DK ಶಿವಕುಮಾರ್ ಸಾಹೇಬರು. ಇವರೇ ಕೋಚಿಂಗ್ ಕೊಟ್ಟಾರ, ಈಸ್ ದಿ ಕೋಚ್ ಅನ್ನುವ ರೀತಿಯಲ್ಲಿ ಪೋಸ್ ಕೊಡುವಂಗೆ. ನಾನು ಬೆಳಗ್ಗೆನೂ ಹೇಳಿದೆ, ನಮ್ಮ ಉತ್ತರ ಕರ್ನಾಟಕದೊಳಗೆ ಒಂದು ಗಾದಿ ಮಾತಿದೆ, ಎರ್ಕೊಳ್ಳೋರ ಬುಡಕ್ಕೆ ಕೂಡುದು ಅಂತ. ಅದನ್ನ ಇನ್ನೂ ಸ್ವಲ್ಪ ಹಳ್ಳಿಯ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳೋದಾದ್ರೆ ಎರ್ಕೊಳ್ಳೋರ ಬುಡಕ್ಕೆ ಡೊಕ್ಕೊಳ್ಳೋದು ಅಂತ ಹೇಳ್ತಾರೆ ನಮ್ಮಲ್ಲಿ. ಅಂದ್ರೆ ಅವ್ರ ಮೇಲೆ ತಲೆ ಮೇಲೆ ನೀರು ಹಾಕಿ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಕೆಳಗಡೆ ಇವ್ರು ಕೂತ್ಬಿಟ್ರೆ ಇವರು ಸ್ವಚ್ಛ ಆದರು ಅಂತ. ಆ ರೀತಿಯಾದಂಥ ಈ DK ಶಿವಕುಮಾರ್ ಅವರ ಆ್ಯಟಿಟ್ಯೂಡು, ಗುಂಡಾಗರ್ದಿ, ಅಲ್ಲಿ FIRದಲ್ಲಿ ಏನು ಉಲ್ಲೇಖ ಆಗಿದೆ? ನಾವು ನಿರಾಕರಿಸಿದ್ವಿ ಅಂತ ಉಲ್ಲೇಖ ಆಗಿದೆ. ನಿರಾಕರಿಸಿದ ಮೇಲೆ ಪರ್ಮಿಷನ್ ಕೊಟ್ಟವ್ರು ಯಾರು? ಹೂ ಗೇವ್ ದಿ ಪರ್ಮಿಷನ್? ಇವತ್ತು ನೀವು ಒಬ್ಬ ದಕ್ಷ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಿ ನೀವು ನಿಮ್ಮ ಜವಾಬ್ದಾರಿಯನ್ನು ನುಣುಚಿಕೊಳ್ಳಿಕ್ಕೆ, ಕೈ ತೊಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ನೀವು ಮೊದಲು ನಿಮ್ಮ ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಮತ್ತು ಕರ್ನಾಟಕದ ಸರ್ಕಾರದ ಕೆಲವು ಮಂತ್ರಿಗಳು, ಉಪಮುಖ್ಯಮಂತ್ರಿ ಸೇರಿ ಬೇಗ ಇದನ್ನು ನಾವು ಸೆಲೆಬ್ರೇಷನ್ ಮಾಡಬೇಕು, ಅವ್ರ ಜೊತೆಗೆ ನಾವು ಫೋಟೋ ತಗೋಬೇಕು ಅಂತ. ಎದಕ್ಕೆ ಬೇಕಾಗಿತ್ತು ನಿಮಗಿದು? ಇನ್ಫ್ಯಾಕ್ಟ್ ಇವ್ರು ಅಡ್ವೈಸ್ ಮಾಡಬೇಕಾಗಿತ್ತು. ಅಕಸ್ಮಾತ್ ಪೊಲೀಸ್ ಆಫೀಸರ್ ಕೊಟ್ಟರು ಇವ್ರು ಅಡ್ವೈಸ್ ಮಾಡಬೇಕಾಗಿತ್ತು. ಅದಾದ ನಂತರ ಅಲ್ಲಿ ಹೋಗಿ ರಿಸೀವ್ ಮಾಡಿಕೊಂಡು ಅದಕ್ಕೆ ಟ್ರೋಫಿಗೆ ಮುತ್ತು ಕೊಟ್ಟು ವಿಧಾನಸೌಧದ ಮುಂದೆ 3 ಜನ ಸತ್ತೋದ್ರು ಅಂತ ಗೊತ್ತಾದ ನಂತರ ಅಲ್ಲಿ ಸೆಲೆಬ್ರೇಷನ್ ಮಾಡಿ ಸೆಲ್ಫಿ ತಗೊಂಡು ಆನಂತರ ಈ DK ಶಿವಕುಮಾರ್ ಇದಕ್ಕೆ ಹೋಗಿದ್ದಾರಲ್ಲ, ಇಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ. ಮತ್ತು ಅವ್ರ ರಾಜೀನಾಮೆ ಕೊಡೋದೇ, ಅವ್ರನ್ನ ಸಸ್ಪೆಂಡ್ ಮಾಡೋದು ಯಾವಾಗ? ವೆನ್ ಆರ್ ಯು ಗೋಯಿಂಗ್ ಟು ಸಸ್ಪೆಂಡ್ ಹಿಮ್ ಮಿಸ್ಟರ್ ಸಿದ್ದರಾಮಯ್ಯ? ಡ್ರಾಮಾ ಮಾಡ್ತಾ ಇದ್ದಾರೆ ನೀವು. ಬೇರೆ ಎಲ್ಲ ಘಟನೆಗಳ ಬಗ್ಗೆ ನಿಮಗೆ ಮಾತನಾಡಲಿಕ್ಕೆ ಬರ್ತದೆ. FIRದಲ್ಲಿ ನಾವು ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದ ನಂತರವೂ ಕಾರ್ಯಕ್ರಮ ಆಯಿತು ಅಂತ ಬಂದಿದೆ. ಯಾರು ಮಾಡಿಸಿದ್ರು ಹಂಗಾರೆ? ಮೊದಲನೇ ದಿವಸ ಏನು ಹೇಳಿದ್ರಿ ನೀವು? ಮ್ಯಾಜಿಸ್ಟ್ರೇಟಲ್ ಎನ್ಕ್ವೈರಿ. 11 ಜನ ಸತ್ತರು ಅಂತ ಗೊತ್ತಾದ ಮೇಲೆ ನೀವು ಮ್ಯಾಜಿಸ್ಟ್ರೇಟಲ್ ಎನ್ಕ್ವೈರಿ ಅಂತ ಹೇಳಿದ್ರಿ ತಾನೆ? ನಿನ್ನೆ ಯಾಕೆ ತರಾತುರಿಯಲ್ಲಿ ನೀವು ಜುಡಿಷಿಯಲ್ ಎನ್ಕ್ವೈರಿ ಅಂತ ಹೇಳಿದಿರಿ? ನಾವು ಮೊದಲೇ ದಿವಸನೇ ಹೇಳಿದ್ದೆ, ನಾನು ಹೇಳಿದ್ದೆ, ನಮ್ಮ ಅಧ್ಯಕ್ಷರು ಹೇಳಿದರು, ನಮ್ಮ ಇಬ್ಬರು ವಿರೋಧ ಪಕ್ಷದ ನಾಯಕರು ಹೇಳಿದರು ಜುಡಿಷಿಯಲ್ ಎನ್ಕ್ವೈರಿ ಮಾಡಿರಿ ಅಂತ. ಹೈಕೋರ್ಟ್ ಸುವಮೋಟೋ ಕೇಸ್ ಯಾವಾಗ ತಿಳ್ಕೊಳ್ತು ಆವಾಗ ಇಮಿಡಿಯೇಟಾಗಿ ಶಿಫ್ಟ್ ಮಾಡಿದರೆ ನಿಮ್ಮ ಸ್ಟ್ಯಾಂಡು ಹೋಗಲಿ. ಜುಡಿಷಿಯಲ್ ಎನ್ಕ್ವೈರಿ ಮಾಡೋಕ್ಕಿಂತ ಮೊದಲು ಹೈಕೋರ್ಟ್ ಕನ್ಸಲ್ಟ್ ಮಾಡಿದ್ರ? ಒಂದು ನಿಯಮ ಇಲ್ವಾ? ಯಾವಾಗಾದರೂ ತನಿಖಾ ಆಯೋಗವನ್ನು ರಚನೆ ಮಾಡಬೇಕು ಅಂತಂದರೆ ಸಂಬಂಧಿಸಿದ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ಕನ್ಸಲ್ಟ್ ಮಾಡಬೇಕು. ಇದು ವಾಡಿಕೆ, ಇದು ನಿಯಮ. ಇದು ನೀವ್ಯಾಕೆ ಯಾರನ್ನೂ ಕೇಳಲಾರದೆ ಒಬ್ಬ ನ್ಯಾಯಾಧೀಶರ ಹೆಸರನ್ನು ಅನೌನ್ಸ್ ಮಾಡಿದರೆ? ನಮಗೆ, ನಾನು ನ್ಯಾಯಾಧೀಶರ ಬಗ್ಗೆ ನಾನು ವೈಯಕ್ತಿಕವಾಗಿ ಮಾತನಾಡ್ತಾ ಇಲ್ಲ, ಬಟ್ ಹೌ ಕ್ಯಾನ್ ಯು ಅನೌನ್ಸ್ ದಿಸ್? ಹೀಗಾಗಿ ಇದು ನೆಕ್ಸ್ಟ್ ಡೇನೇ ಮಾಡ್ಬೇಕಂತ ಐಡಿಯಾ ಯಾರು ಮೂಟು ಮಾಡಿದ್ದು? ಇವರು ಒತ್ತಾಯ ಮಾಡಿ ಸ್ಪೆಷಲ್ ಫ್ಲೈಟ್ಲೇ ಅವ್ರನ್ನ ತರಿಸಿದ್ದಾರೆ. ಸ್ಪೆಷಲ್ ಫ್ಲೈಟು ಈಗ ಹೇಳ್ತಾ ಇದ್ದಾರೆ, ಅವರೇ ಬುಕ್ ಮಾಡ್ಕೊಂಡಿದ್ದಾರೆ. ಮೊದಲು ಬೇರೆದವರೇ ಹೇಳಿದ್ರು ಸ್ಪೆಷಲ್ ಫ್ಲೈಟು. ಈಗ ಅದು ಪೇಮೆಂಟ್ ಯಾವಾಗಲೂ ಈ ಸ್ಪೆಷಲ್ ಫ್ಲೈಟನ್ನು ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಬುಕ್ ಮಾಡ್ತೀವಿ, ನಮ್ಗೆ ಗೊತ್ತಿದೆ. ಮೊದಲು ಹೇಳಿಬಿಡ್ತೀವಿ ಒಂದು ಫ್ಲೈಟಲ್ಲಿ ಮಾಡಪ್ಪ, ಆಮೇಲೆ ಅಂದ್ರೆ ಈಗ ರಸೀದಿ ಎಲ್ಲ ಚೇಂಜ್ ಮಾಡಿಸಿರ್ಬೋದು ನನ್ನ ಅಂದಾಜು ಮಟ್ಟಿಗೆ. ಸರ್ಕಾರದಲ್ಲಿದ್ದವರೇ ಯಾರೋ ಮಾಡಿಸಿದ್ದಾರೆ.
ಆನಂತರ ಈಗ ಚೇಂಜ್ ಮಾಡಿದ್ದಾರೆ, ಅವರ ಐ ಡಿ ಯಾವುದೋ ಒಂದು ಏಜೆನ್ಸಿ ಇದೆಯಲ್ಲ ಅವ್ರು ಮಾಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಗೋಯಿಂಗ್ ಆನ್? ಅತ್ಯಂತ ಇನ್ಸೆನ್ಸಿಟಿವ್, ಇರ್ರೆಸ್ಪಾನ್ಸಿಬಲ್ ಆ್ಯಂಡ್ ಎಸ್ಕೇಪಿಸಮ್ ಇದರಲ್ಲಿ ಎತ್ತು ಕಾಣ್ತದೆ.